ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಚಿಕನ್ ಚಾಪ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಸ್ವಲ್ಪ ಈರುಳ್ಳಿ, ಒಂದು 4ರಿಂದ 5ವರೆಗೂ ಪಾಲಕ್ಕು, ಪುದೀನ, ಕೊತ್ತಂಬರಿ, ಎಣ್ಣೆ, ಚಿಕನ್ನು ನಾನು ದೊಡ್ಡ ಕೋಳಿ ತೊಗೊಂಡಿದ್ದೀನಿ, ಬಾಯ್ಲರಲ್ಲ ಇದು ದೊಡ್ಡ ಕೋಳಿ. ಸ್ವಲ್ಪ ಅರಿಶಿನ ಮತ್ತು ನನ್ನ ಮನೆಯಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ. ಇದು ಸ್ವಲ್ಪ ಎಳೆದಿತ್ತು, ಖಾರ ಇರಲ್ಲ ಅಂದ್ಬಿಟ್ಟು ನಾನು ಇಷ್ಟು ತೊಗೊಂಡಿದ್ದೀನಿ. ಮೊಸರು, ಟೇಸ್ಟಿಗೆ ಉಪ್ಪು ಮತ್ತು ಒಗ್ಗರಣೆಗೆ ಕಸ್ತೂರಿ ಮೇಥಿ, ಏಲಕ್ಕಿ, ಮರಾಠಿ ಮೊಗ್ಗು, ಚಕ್ಕೆ, ಲವಂಗ ಇಷ್ಟನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಇದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಪೇಸ್ಟ್ ಆಗಬೇಕು, ಅದಕ್ಕೋಸ್ಕರ ನಾವು ಮಿಕ್ಸಿಗೆ ಹಾಕ್ಕೊಬೇಕು. ಹಸಿಮೆಣ್ಸಿನ್ಕಾಯಿ ಹಾಕೋಣ. ಸ್ವಲ್ಪ ಖಾರ ಇಲ್ಲ ಆದರೂ ಸಹ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಇದು ಎಳೆದಿದ್ದರೆ ಚೆನ್ನಾಗಿರುತ್ತೆ ಪಾಲಕ್ಕು. ಸ್ವಲ್ಪ ಇದು ಬಲ್ತಿರೋದ್ರಿಂದ ನಾನು ಕಮ್ಮಿ ಹಾಕ್ಕೊತಾ ಇದ್ದೀನಿ. ಎಳೆದಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಬನ್ನಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರೋಣ. ಇವಾಗ ಚಿಕನ್ ಸ್ಮೆಲ್ ಹೋಗಬೇಕು ಅಂದರೆ ನಾವು ನೀಟಾಗಿ ತೊಳ್ಕೊಬೇಕು. ಯಾಕಂದರೆ ಅದು ಸ್ಮೆಲ್ ಹೋಗ್ಬೇಕಂದ್ರೆ ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕ್ಬಿಟ್ಟು ತೊಳೆದ್ರೆ ಹಸಿ ಸ್ಮೆಲ್ ಹೋಗುತ್ತೆ. ನಾನು ನೋಡಿ ಆಲ್ರೆಡಿ ತೊಳ್ಕೊತಾ ಇದ್ದೀನಿ. ಬನ್ನಿ ಇದು ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ನಾನು ಕುಕ್ಕರ್ ಆಲ್ರೆಡಿ ಬಿಸಿ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಥರ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇವಾಗ ನಾವೇನೇನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ನಾವು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀವಿ. ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಮತ್ತು ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿನ ಅಷ್ಟು ನೀಟಾಗಿ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಇದಕ್ಕೆ ತುಪ್ಪ ಆದರೂ ಹಾಕ್ಕೊಬೋದು ನಾವು, ಬಟ್ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಟೊಮೊಟೊ ಹಣ್ಣು ಹಾಕೋಣ. ನೀವು ಟೊಮೊಟೊ ಹಣ್ಣು ಹಾಕ್ಕೊಳಂಗಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಯಾಕಂದರೆ ಅದು ನಾವು ಮೊಸರು ಹಾಕ್ತೀವಲ್ಲ ಅದರಲ್ಲೇ ಹುಳಿ ಬರುತ್ತೆ. ಬಟ್ ನಂಗೆ ಹುಳಿ ಜಾಸ್ತಿ ಇರಬೇಕು ಅಂತ ನಾನು ಸ್ವಲ್ಪ ಟೊಮೊಟೊ ಹಣ್ಣು ಹಾಕ್ಕೊತಾ ಇದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಬನ್ನಿ ಇವಾಗ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಸಿಪಿ ಬೇಕು ಅಂತಂದರೆ ನನಗೆ ಹೇಳಿ, ನಾನು ಮಾಡ್ತೀನಿ ವಿಡಿಯೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ತಕ್ಷಣ ಸ್ಮೆಲ್ ಗಮ್ ಅಂತ ಇದೆ. ಚೆನ್ನಾಗಿ ಅದು ಫ್ರೈ ಆಗಲಿ. ಎಣ್ಣೆ ಬಿಟ್ಕೊಳ್ಳೋ ಥರ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅಷ್ಟು ಮಸಾಲೆನ ಹಾಕೋಣ. ಇದು ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ. ಯಾಕಂದರೆ ಪಾಲಕ್ ಹಾಕಿದ್ದೀವಲ್ಲ ಅದು ಗ್ರೀನಿಶ್ ಆಗಿ ಕಾಣುತ್ತೆ. ಯಾವ ಥರ ಬಂತು ನೋಡಿ ಕಲರು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಆಲ್ರೆಡಿ ತಳ ಹಿಡಿತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ಮೊಸರು ಹಾಕೋಣ. ಮೊಸರು ಹಾಕಿದ್ರೆ ತಳ ಹಿಡಿಯೋಲ್ಲ, ಮತ್ತು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮೊಸರು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಸಿಗುತ್ತೆ ಬಾಯಿಗೆ. ಗ್ರೇವಿನೂ ಅಷ್ಟೇ ಒಳ್ಳೆ ಥಿಕ್ನೆಸ್ ಆಗಿ ಬರುತ್ತೆ ಮೊಸರು ಹಾಕೋದ್ರಿಂದ. ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ತರಕಾರಿ ಹಾಕ್ಕೊಂಡ್ರೆ ವೆಜ್ ಕುರ್ಮಾ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿ ಈ ಥರ ಗ್ರೇವಿ ಆಗಬೇಕು. ಚೆನ್ನಾಗಿ ಬಂದಿದೆ ನೋಡಿ.
ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಅದೇ ಥರ ಮಾಡ್ಕೊಬೇಕು. ಎಣ್ಣೆ ಎಲ್ಲ ಮೇಲೆ ಬರಬೇಕು, ಆ ಥರ ಇರಬೇಕು. ಇವಾಗ ಚಿಕನ್ ಹಾಕ್ಕೊಳ್ಳೋಣ. ನಾನು ಹೇಳಿದೆ ಮೊದಲೇ ಇದು ದೊಡ್ಡ ಕೋಳಿ ಅಂತ, ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆಯಲ್ಲಿ ಚೆನ್ನಾಗಿ ಅದು ಮಿಕ್ಸ್ ಆಗಲಿ. ಆ ಮಸಾಲೆಯಲ್ಲೇ ಸ್ವಲ್ಪ ಹೊತ್ತು ಬೇಯಿಸೋದ್ರಿಂದ ಏನು ಚಿಕನ್ ಇದಿರುತ್ತಲ್ಲ ಪೀಸು, ಅದು ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಅದಕ್ಕೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ಗೆ ಒಂದು 4 ವಿಜಿಲ್ ಕೂಗಿಸ್ಬಿಡ್ತೀನಿ ನಾನು. ಇವಾಗ ಬನ್ನಿ ಕುಕ್ಕರ್ಗೆ ಹಾಕ್ಬಿಡೋಣ. ನೋಡಿ ಈ ಥರ ಆಗಿದೆ. 4 ವಿಜಿಲ್ ಆದಮೇಲೆ ಈ ಥರ ಬಂದಿದೆ. ಇದನ್ನು ಸ್ವಲ್ಪ ಜಾಸ್ತಿ ಒಂದು ಉರಿಯಲ್ಲಿ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಗ್ರೇವಿ ತಿಕ್ನೆಸ್ ಬರುತ್ತೆ. ನೋಡಿ ಈ ಥರ ಬಂದಿದೆ. ಸಖತ್ತಾಗಿ ಬಂದಿದೆ. ಚಪಾತಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ ಅನ್ಬೋದು. ಒಂದು ಸತಿ ಟ್ರೈ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವಾಚಿಂಗ್.